ನಿಮಿಷ ಶ್ರೀಲಕ್ಷ್ಮಿ ಪ್ಲೀಸ್ ಡೋಂಟ್ ಡೈವರ್ಟ್. 3,15,000 ಕೋಟಿ ಈ 22 ತಿಂಗಳಲ್ಲಿ 3 ಬಡ್ಜೆಟ್ ಅಲ್ಲಿ ಸಾಲ ಆಯ್ತಾ? 3 ಬಡ್ಜೆಟ್ ಅಲ್ಲಿ ಸಾಲ. 40,000 ಕೋಟಿ ಸಾಲ ಮಾಡ್ತಾನೆ ಇದ್ದೀರಾ. ಒಂದ್ ನಿಮಿಷ ಕಣ್ರಿ, ಒಂದ್ ನಿಮಿಷ, ಕರ್ನಾಟಕ ರಾಜ್ಯದ ಒಂದ್ ನಿಮಿಷ ಇರಿ, ಒಂದ್ ನಿಮಿಷ. ನೀವು ಸ್ಟಾಟಿಸ್ಟಿಕ್ಸ್ ನೀವು ಬಡ್ಜೆಟ್ ನಲ್ಲಿ ವೀಕ್ಷಕರಿಗೆ ದಯವಿಟ್ಟು ಎಲ್ಲರೂ ಬರ್ತಾ ಇದ್ದಾರೆ, ಕೆಲಸ ಕೊಡ್ತಿದೀವಿ ಅಂತ ಎಷ್ಟು ಲೆಕ್ಚರರ್ಗೆ ಹೇಳಿ ನೀವು. 7 ಕರ್ನಾಟಕ ರಾಜ್ಯದ ಸಾಲ ಮುಗಿತಲ್ವ? ಪ್ರಶ್ನೆ ಮುಗಿದು. 7,40,000 ಕೋಟಿ ಸಿದ್ದರಾಮಯ್ಯನವ್ರ ಕಾಂಟ್ರಿಬ್ಯೂಷನ್ ಟು ಸಾಲ ಎಷ್ಟು ಅಂತಂದ್ರೆ 67% ಸಿದ್ದರಾಮಯ್ಯನವ್ರ ಕಾಂಟ್ರಿಬ್ಯೂಷನ್ ಟು ಸಾಲ ಇಡೀ ರಾಜ್ಯದ್ದು. ಒಂದ್ ನಿಮಿಷ ಮುಗಿಸ್ತೀನಿ. ಈ 22 ತಿಂಗಳಲ್ಲಿ 3,15,000 ಕೋಟಿ ಸಾಲ. ಈ ವರ್ಷ ಹಾಗೆ ದೇವರಾಜಣ್ಣ ಹೇಳಿದ್ರು 51,000 ಕೋಟಿ ಎಕ್ಸೆಸ್ ಇನ್ಕಮ್. ಹೋದ್ ವರ್ಷ 36,500 ಕೋಟಿ ಎಕ್ಸೆಸ್ ಇನ್ಕಮ್. ಈ 36,500 ಎಕ್ಸ್ಟ್ರಾ ಕೋಟಿ ಇನ್ಕಮ್ 57,000 ಪ್ಲಸ್ ಇಷ್ಟು ಲಕ್ಷ ಸಾಲ 3,15,000 ಸಾಲ. ಇದೇನಾಯ್ತು? 97 ಜನಕ್ಕೆ ಕ್ಯಾಬಿನೆಟ್ ರ್ಯಾಂಕ್. ಒಂದ್ ನಿಮಿಷ ಶ್ರೀಲಕ್ಷ್ಮಿ, 97 ಜನಕ್ಕೆ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ರು. ಆಮೇಲೆ ಇವ್ರ ಮನೆ ರಿಪೇರಿ ಮಾಡಿಸ್ಕೊಳಕ್ಕೆ 3 ಕೋಟಿ, ಇವ್ರ PS ಮನೆ ರಿಪೇರಿ ಮಾಡಿಸ್ಕೊಳಕ್ಕೆ 2.25 ಕೋಟಿ, ಇನ್ನೊಬ್ಬರ ಮನೆಯಲ್ಲಿ ರಿಪೇರಿ ಮಾಡಿಸ್ಕೊಳಕ್ಕೆ 5 ಕೋಟಿ. ಈ ರೀತಿ ಸರ್ಕಾರಿ ಜನಗಳನ್ನ ದುಡ್ಡನ್ನು ಲೂಟ್ ಮಾಡಿ, ಸಾರ್ವಜನಿಕರು ಲೂಟ್ ಮಾಡಿ ಇಷ್ಟೊತ್ತಿಗೆ ಕಾಂಗ್ರೆಸ್ನ ಗ್ಯಾರಂಟಿ ಆಯೋಜಕರು ತಿನ್ನಕ, ಗ್ಯಾರಂಟಿ ಆಯೋಜಕರು ತಿನ್ನಕ್ಕೆ ಗ್ಯಾರಂಟಿ ಆಯೋಜಕರು ಜನಸಾಮಾನ್ಯರಿಗಲ್ಲ ನಿಮ್ಮ ಸರ್ಕಾರ ಇರೋದು. ನಿಮ್ಮ ಸರ್ಕಾರ ಇರತಕ್ಕಂಥದ್ದು ಕಾಂಗ್ರೆಸ್ ಕಾರ್ಯಕರ್ತರು ಸಾಕಕ್ಕೆ, ನಿಮ್ಮ ಮಂತ್ರಿಗಳು ಸಾಕಕ್ಕೆ, ನಿಮ್ಮ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟಂತರು ಸಾಕಕ್ಕೆ, ನಿಮ್ಮ PS ಗಳು ಸಾಕಕ್ಕೆ, ನಿಮ್ಮ ಮನೆ ರಿಪೇರಿ ಮಾಡ್ಕೊಳಕ್ಕೆ. ಜನಸಾಮಾನ್ಯರಿಗೆ ಏನ್ರಿ ಬಂತು? ಜನಸಾಮಾನ್ಯರಿಗೆ ಏನ್ ಬಂತು? ಆಲ್ ರೈಟ್. ನಾನು ಇಟ್ನಾಳ್ ಅವ್ರನ್ನ ಕೇಳಬೇಕು, ಅದಕ್ಕೂ ಮುಂಚೆ ಅಶೋಕ್ ಗೌಡ್ರಿಗೂ ಕೇಳಬೇಕು. ಇಷ್ಟೆಲ್ಲ ಒಂದು ಸರ್ಕಾರ ಜನಗಳ ರಕ್ತ ಹಿಂಡ್ತಾ ಇದೆ, ಬದುಕದಂಗೆ ಅನ್ನೋ ಪರಿಸ್ಥಿತಿ ಬಂದಿದೆ. ನಮ್ಮ ವಿರೋಧ ಪಕ್ಷ ಮೊನ್ನೆ ಫ್ರೀಡಂ ಪಾರ್ಕ್ ಅಲ್ಲಿ ನಿದ್ದೆ ಮಾಡ್ತಾ ಇದ್ದಾರೆ ಸಿಟಿ ರವಿ ಅವರು. ಸೀರಿಯಸ್ನೆಸ್ ಇಲ್ಲ, ನೋ ಸೀರಿಯಸ್ನೆಸ್ ಅಟ್ ಆಲ್. ಜನ ಸಾಯ್ತಾ ಇದ್ದಾರೆ, ಇವ್ರು ತಮಾಷೆ ಮಾಡ್ತಾ ಇದ್ದಾರೆ. ಇಷ್ಟೊತ್ತಿಗೆ ಸರ್ಕಾರ ಕೆಡವು ಬಿಡ್ಬೋದಾಗಿತ್ತು, ನೀವು ಮನ್ಸು ಮಾಡಿದ್ರೆ ಇಷ್ಟೊತ್ತಿಗೆ ಸರ್ಕಾರ ಕೆಡವು ಬಿಡ್ಬೋದಾಗಿತ್ತು. ಅಷ್ಟು ದೊಡ್ಡ ಇಶ್ಯೂಸ್ ಇದೆ. And you're not taking it seriously. You're not fighting for people. ಅದಕ್ಕೆ ಉತ್ತರ ಕೊಡಿ. JDS ಕೊಂಡು ಬಿಟ್ಟಾಗ್ತೀರಾ? JDS ಕೊಂಡು ಬಿಟ್ಟಾಗ್ತೀರಾ ನೀವು? ಉತ್ತರ ಕೊಡ್ತೀನಿ. ಸ್ವಲ್ಪ ತಾಳಿ. ಈಗ ಅಮ್ಮ ಒಂದು ನಿಮಿಷ. ಈಗ ಏನಾಗಿದೆ, ಮೆಟ್ರೋ ಬಗ್ಗೆ ನೀವು ಅಲ್ಲೇ ಮಾತನಾಡಿ ನಾನು ಬಂದ್ಬಿಡ್ತೀನಮ್ಮ. ಈಗ ಏನಾಗಿದೆ, ಮೆಟ್ರೋದಂತೂ ಹೇಳಲೇಬೇಕು, ಯಾಕಂದರೆ ಭಾಳ ಮುಖ್ಯವಾದ ವಿಷಯ. 46ರಿಂದ 60% ಇವತ್ತಿನ ದಿವಸ ಮೆಟ್ರೋ ಜಾಸ್ತಿ ಆಗಿದೆ ಅಂತಕ್ಕಂಥದ್ದು. ಒಂದು ನಿಮಿಷ ದಯವಿಟ್ಟು ನೋಡ್ರಿ, ನನ್ನ ಅಂಕಿಅಂಶಗಳು ಸುಳ್ಳಾದರೆ ಇವತ್ತು ನನ್ನ ರಾಜೀನಾಮೆ ಕೊಟ್ಬಿಟ್ಟು ಆಚೆಗೆ ಹೋಗ್ತೀನಿ. ದಯವಿಟ್ಟು ನಂದು ಹೇಳ್ರಿ. ನಾನು ಮಾತಾಡ್ತಿರೋದು ಇವಾಗ ನಾನು ಅವ್ರು ನೀನು ಹೇಳ್ಕೊಡ್ರಿ. ನನಗೇನು ಹೇಳ್ತಿರೋದು ನೀವು? ಇವತ್ತು ಸನ್ಮಾನ್ಯ ಗುಂಡೂರಾವ್ ಅವರು ಹೇಳ್ತಿದ್ರು, ಖಂಡಿತವಾಗಿ ಸ್ವಾಗತ ಮಾಡ್ತೀವಿ. ನೀವು ಪ್ರಶ್ನೆ ಮಾಡಿ, ಕೇಂದ್ರ ಸರ್ಕಾರವನ್ನು ಪ್ರಶ್ನೆ ಮಾಡೋದಿಲ್ಲ, ನಾವು ಅದನ್ನು ಬೇಡ ಅಂತ ಹೇಳೋದಿಲ್ಲ. ಆದರೆ ಇವತ್ತೇನಾಗ್ತಿದೆ, ಅವ್ರೇನು ಹೇಳ್ತಾರೆ, ಎಲ್ಲ ಬೆಲೆಗಳು ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡಿದ್ರೆ ನಮ್ದು ಕಡಿಮೆ ಇದೆ ಅಂತ. ಮೆಟ್ರೋ ಅನ್ನೋದು ಮಾತ್ರ ಬೇರೆ ಎಲ್ಲ ರಾಜ್ಯಗಳಲ್ಲೂ ಕಡಿಮೆ ಇದೆ, ನಮ್ಮಲ್ಲಿ ಯಾಕೆ ಜಾಸ್ತಿ ಆಗುತ್ತೆ? ಒಂದು ಪ್ರಶ್ನೆ ಅಮ್ಮ. ಇನ್ನೊಂದು ಸ್ವಲ್ಪ ತಾಳ್ರಿ ನಾನು ಮಾತಾಡ್ಬಿಟ್ರಿ ಸ್ವಲ್ಪ. ಮೆಟ್ರೋದಲ್ಲಿ ಇವತ್ತಿನ ದಿವಸ ಅಲ್ಲಿರ್ತಕ್ಕಂತಹ ಭ್ರಷ್ಟಾಚಾರಗಳು, ಸ್ಥಾನಗಳ ದುರುಪಯೋಗದಿಂದಾಗಿ ಇವತ್ತೊಂದು ದಿವಸ 2.25 ಕೋಟಿ ರೂಪಾಯಿ ಒಂದು ತಿಂಗಳಿಗೆ ನಷ್ಟ ಆಗ್ತಿದೆ. ಎಷ್ಟು ಹೇಳಿ ಖರ್ಚು ಬರ್ತಿರ್ತಕ್ಕಂಥದ್ದು. ನಮ್ಮನ್ನೆಲ್ಲ ಮೆಟ್ರೋದಲ್ಲಿ ಬನ್ನಿ ಅಂತ ಹೇಳ್ತಾರೆ, ಅವ್ರ ಕನ್ವೀನಿಯನ್ಸ್ಗೆ 60,000 ರೂಪಾಯಿ ತಗೋತಾವ್ರೆ ಆಫೀಸರ್ಸ್. ಎಲ್ಲಿವರೆಗೂ ಅಂದ್ರೆ ಮೆಟ್ರೋದಲ್ಲಿ ಅದನ್ನು ಪ್ಲಗ್ ಮಾಡ್ತಾ ಇಲ್ಲ. 2.25 ಕೋಟಿ ಇವತ್ತು 2.25 ಕೋಟಿ ಒಂದು ತಿಂಗಳಿಗೆ ಬರ್ತಾ ಇದೆಯಲ್ಲ, ಅದನ್ನು ಪ್ಲಗ್ ಮಾಡ್ತಾ ಇಲ್ಲ. ಇವ್ರು ಮಾಡ್ತಿರ್ತಕ್ಕಂಥದ್ದೇನು, ನಮ್ಮ ಮೇಲೆ ತೆರಿಗೆ ಹಾಕ್ತಿರ್ತಕ್ಕಂಥದ್ದು. ತೆರಿಗೆ
ಹಾಕಿದ್ರೆ ತೆರಿಗೆ ಹಾಕಿದ್ರೆ ಎಷ್ಟು ಬರುತ್ತೆ ಗೊತ್ತಾ ಜಾಸ್ತಿ ನಿಮಗೆ? ಕೇವಲ 1.25 ಕೋಟಿ ಬರುತ್ತೆ. ನಾ ಇನ್ನೊಂದ್ 2-3 ಜನದ ಅಭಿಪ್ರಾಯ ತಗೋಬೇಕು ಕ್ವಿಕ್ಲಿ. ಇವಾಗ ಎಷ್ಟೇ ಬಜೆಟ್ ಕೊಡ್ಲಿ, ಎಷ್ಟೇ ಏನ್ ಮಾಡ್ಲಿ, ಇವ್ರು ಮಾಡೋದು ಹಲಾಲ್ ಬಜೆಟ್. ಇದು ಯಾರಿಗೆ ಹೋಗುತ್ತೆ ದುಡ್ಡು? ನಾಳೆ ಬರೋದು ಗುಡ್ಸ್ಪೇಟೆಯಾಗೆಲ್ಲ ಆಗಲಿ, ಇಲ್ಲಾಂತಂದ್ರೆ ಯಾರು ತಾಲಿಬಾನ್ ಆಗಿರಲಿ, ಇಂಥವ್ರಿಗೆ ಸಾಕ್ತಾ ಇದ್ದಾರೆ. ಅದಕ್ಕೋಸ್ಕರ ಬಜೆಟ್ ಮಾಡ್ತಾರೆ. ಇನ್ನೊಬ್ರು ನಮ್ಮವರು ಯಾರೋ ಕೇಳಿದ್ರು, US ಅವರು ನಮಗೆ ಏನೋ ರೆಸಿಪ್ರೊಕೇಟಿವ್ ಟ್ಯಾಕ್ಸ್ ಹಾಕಿದ್ದಾರೆ ಅಂತ. ನಾವು ಟೋಟಲ್ ಆಗಿ ನಮಗೆ ಆ್ಯಕ್ಚುಲಿ ನಾವು ಅವ್ರ ಮೇಲೆ ಟ್ಯಾಕ್ಸ್ ಹಾಕ್ತಾ ಇರೋದು ಬಂದ್ಬಿಟ್ಟು 52%. ಅದಕ್ಕೆ ಅವರು 26% ಹಾಕಿದ್ದಾರೆ. ದಟ್ ಈಸ್ ಮೋರ್. ಚೈನಾ ಬಂದ್ಬಿಟ್ಟು ಮತ್ತೆ ಯುರೋಪಿಯನ್ ಯೂನಿಯನ್ಗೆ 46% ಹಾಕಿದ್ದಾರೆ. ವಿಯೆಟ್ನಾಮ್ಗೆ 46% ಹಾಕಿದ್ದಾರೆ. ಅದು ನೋಡೋಕೆ ಹೋದ್ರೆ ನಮಗೆ ಕಡಿಮೆನೇ ಆಗಿದ್ದಾರೆ. ಇನ್ನು ಅವರು ನಮ್ಗೆ ಹೇಳಿದ್ದಾರೆ, ಟ್ರಂಪ್ ಅವರು ಹೇಳಿದ್ದಾರೆ ಏನಂತ, ಅದನ್ನ ಮುಂದೆ ಕಡಿಮೆನೂ ಮಾಡ್ತೀವಿ, ನೀವು ಕಡಿಮೆ ಮಾಡಿ, ನಾವು ಕಡಿಮೆ ಮಾಡ್ತೀವಿ, ಕ್ಲಾರಿಫಿಕೇಶನ್ ಕೊಡಿ ಮೇಡಮ್. ಮೊದಲನೇದಾಗಿ ಒಂದು ನೋಡಿ, ಅವ್ರನ್ನ ಡಿಫೆಂಡ್ ಮಾಡ್ಕೊಳ್ಳಿ ಕಾಂಗ್ರೆಸ್ ಕಡೆಯಿಂದ ಯಾರೂ ಬಂದಿಲ್ಲ. ಸೊ ಕಾಂಗ್ರೆಸ್ ಸರ್ಕಾರ ಹೆಂಗೆ ಸತ್ತೋಗಿದೆಯೋ ಏನು ಹೇಳಿ, ಅವ್ರಿಗೇನೆ ಒಂದು ನಿರಾಶೆ ಭಾವ ಬಂದ್ಬಿಟ್ಟಿದೆ. ಈಗ ರಾಜ್ಯದ ಮುಖ ತೋರಿಸ್ಲಿಕ್ಕೆ ಆಗ್ತಾರೆ ಮೇಡಮ್ ಅವ್ರ ಲೀಡರ್ಗಳಿಗೆ. ಯಾಕೆ ಹೇಳಿ, ಈ ಪಾರ್ಟಿ ಬೆಲೆ ಏರಿಕೆ ಯುವ ನಿಧಿ ಕೊಡ್ತೀನಿ ಅಂತ ಹೇಳಿದ್ರು, ಸತ್ತೇ ಹೋಯ್ತು ಮೇಡಮ್. ಅದು ಎಲ್ಲಿದೆ ಮೇಡಮ್ ಯುವ ನಿಧಿ? ಫ್ರೀ ಬೀಸ್ ಹೇಳಿದ್ರು ಮೇಡಮ್, ಫ್ರೀ ಬೀಸ್ ಹೇಳಿದ್ರು ಮೇಡಮ್, ಫ್ರೀ ಬೀಸ್ ಹೇಳಿದ್ರು, ಫ್ರೀ ಬೀಸ್ ಡೇಟಾ ಕೊಡಲಿಲ್ಲ. ಆಮೇಲೆ ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು, ಎಲ್ಲಿ ಮೇಡಮ್ ಅಕ್ಕಿ? BPL ಕಾರ್ಡ್ ಕಿತ್ಕೊಂಡ್ಬಿಟ್ರು. ಬೆಂಗಳೂರು ನಾಡನ್ನು ಕಟ್ಟಿದವರು ಕೆಂಪೇಗೌಡರು ಜಯಂತಿಗೆ ಹಣ ಕೊಡದ ಪರಿಸ್ಥಿತಿಗೆ ಕಡಿತ ಮಾಡಿದೆ. ಅದು ನಿಮ್ಮ ಗಮನಕ್ಕೂ ಇದೆ. ಆದರೆ ಬೆಂಗಳೂರು ಅಭಿವೃದ್ಧಿಯಿಂದ ಕುಂಠಿತ ಆಗಿರೋದೇನು ಗೊತ್ತಾ? ಬೆಂಗಳೂರಲ್ಲಿ ಏನೇ ಒಂದು ತೆರಿಗೆ ಇಡೀ ರಾಜ್ಯಕ್ಕೆ 65% ನಮ್ಮ ಬೆಂಗಳೂರಿಂದ ಸಿಗ್ತಾ ಇದೆ. ಇಡೀ ರಾಜ್ಯನ ಬೆಂಗಳೂರು ಸಾಕ್ತಾ ಇದೆ ಅಂತ ನಾಡನ್ನು ಕಟ್ಟದ ಕೆಂಪೇಗೌಡ ಜಯಂತಿ ಮಾಡಕ್ಕೆ ಹಣದ ಕೊರತೆ ಆಗಿದೆ ಅಂದ್ರೆ ಸಾಮಾನ್ಯ ಜನರು ಬದುಕೋದು ಹೇಗೆ? ಬೆಲೆ ಏರಿಕೆ ಏನು ಮಾಡಿದ್ದಾರೆ ಈ ರಾಜ್ಯ ಸರ್ಕಾರದವರು? ಬಡವರಿಗೆ 2,000 ಕೊಡ್ತೀವಿ ಅಂತಾರೆ. ಬಡವರಿಗೆ ಯಾರಿಗೂ ಹೋಗ್ತಾ ಇಲ್ಲ ಮೇಡಮ್. ಯಾರು ಕಾಂಗ್ರೆಸ್ ಕಾರ್ಯಕರ್ತರಿದ್ದಾರೋ ಅದು ಐಫೋನ್ ಇರೋರು ತೋರಿಸ್ತಾ ಇದ್ರು ಒಂದು ಲೇಡಿ, ಅದರಿಂದ ಐಫೋನ್ ತಗೊಂಡಿದ್ದೀನಿ ಅಂತ. ಇವತ್ತು ಅವ್ರು ಕಾಂಗ್ರೆಸ್ MLAನೇ ಅವ್ರಿಗಳೇ ಮಾತಾಡ್ಕೊತಾ ಇದ್ದಾರೆ, ಬೆಲೆ ಏರಿಕೆ ನಮಗೆ ಇದಾಗೋಗಿದೆ, ಆ ಥರ ಮಾಡಿಬಿಟ್ಟಿದ್ದಾರೆ ಅಂದ್ಬಿಟ್ಟು ಅಂತ. ಇವತ್ತು ಹೆಂಗಾಗೋದೆ ಅಂದರೆ, ಚಿಕ್ಕ ಮಕ್ಕಳಿಗೆ ಇವಾಗೇನು ನಿಮಗೆ ತಾಕತ್ತು ಗ್ಯಾರಂಟಿ ಕೊಡೋಕ್ಕೆ ತಾಕತ್ತು ಇದೆ ಅಂದಮೇಲೆ ಬೆಲೆ ಏರಿಕೆನ ಕಮ್ಮಿ ಮಾಡಬೇಕು. ಇಲ್ಲ ಅಂದರೆ ಒಂದು ಬೆಲೆ ಏರಿಕೆನ ನೀವು ಸ್ಟಾಪ್ ಮಾಡಿಬಿಟ್ಟು ಇಲ್ಲ ಒಂದು ಗ್ಯಾರಂಟಿ ಕೊಡ್ರಿ, ಇಲ್ಲ ಗ್ಯಾರಂಟಿನ ನಿಲ್ಲಿಸ್ಬಿಡ್ಬೇಕು. ಇಲ್ಲ ಅಂದರೆ ಎಲ್ರಿಗೂ ವಿಷ ಬಾಟ್ಲು ಕೊಟ್ಟು ಸಾಯಿಸ್ಬಿಡ್ರಿ. ಮೇಡಮ್, ಈಗ ಈ ಎರಡೂ ಸರ್ಕಾರಗಳು ಹೇಗಾಗಿದೆ ಅಂದರೆ, ಇವರು 40% ಅಂತ ಹೇಳಿದ್ರು, ಕಾಂಗ್ರೆಸ್ ಅವರು 60% ಆಗಿದೆ. ಈಗ ಹಾಲಿನ ದರ ಹೇಗೆ ಇವ್ರು 4 ರೂಪಾಯಿ ಅಂತಾರೆ, ಇವ್ರು ಮೊಸರು ಮೇಲೆ GST ಹಾಕ್ತಾರೆ. ಇವ್ರು KSRTC ಮೇಲೆ 15% ಜಾಸ್ತಿ ಆಯಿತು ಅಂತಾರೆ, ಅವರು BMRCL ಮೇಲೆ 50% ಹಾಕ್ತಾರೆ. ಎರಡೂ ಸರ್ಕಾರನೂ ಸೇರಿ ಜನಸಾಮಾನ್ಯರಿಗೆ ಮಾತ್ರ ತೊಂದರೆ ಕೊಡ್ತಾರೆ. ಬರೀ ಹಗರಣಗಳು ನೋಡಿದ್ವಿ, ಬೆಲೆ ಏರಿಕೆ ನೋಡಿದ್ವಿ, ಕುರ್ಚಿಗೋಸ್ಕರ ಕದನ ನೋಡ್ತಿದ್ವಿ. ಕುರ್ಚಿಗೋಸ್ಕರ ಕದನ, ನಾನ್ CM ಇದು ಯಾರಿಗೆ ಬೇಕಾಗಿದೆ? 22 ತಿಂಗಳಲ್ಲಿ ಇದು ಬಿಟ್ಟರೆ ಬೇರೆ ಏನೂ ಇಲ್ಲ. ಜನಸಾಮಾನ್ಯರ ಬಗ್ಗೆ, ಅಭಿವೃದ್ಧಿ ಬಗ್ಗೆ 100% ಶೂನ್ಯ. ಇವತ್ತು ಈ ಸರ್ಕಾರ ಬಂದಾಗ್ಲಿಂದ ಈ ಗ್ಯಾರಂಟಿ ಹೆಸರುಗಳಲ್ಲಿ ಏನಾಗ್ತಿದೆ ಅಂದ್ರೆ 3,000 ಕೊಡ್ತಿದ್ದಾರೆ, 3,020 ರೂಪಾಯಿ. ಹೆಂಗೆ ಅಂದ್ರೆ 2,000 ರೂಪಾಯಿ ಗೃಹಲಕ್ಷ್ಮಿಲಿ ಕೊಡ್ತಾರೆ, 53 ಯೂನಿಟ್ ಕೊಡೋದ್ರ ಮೂಲಕ 200 ರೂಪಾಯಿ ಕೊಡ್ತಾರೆ, 300 ರೂಪಾಯಿ ಶಕ್ತಿ ಯೋಜನೆಯಲ್ಲಿ ಆವರೇಜ್ ಅಲ್ಲಿ ಕೊಡ್ತಾರೆ. ಅದಾದ್ಮೇಲೆ 500 ರೂಪಾಯಿ ನಿಮಗೆ ಒಬ್ಬ ವ್ಯಕ್ತಿಗೆ ಕೊಡ್ತಾರೆ, ಅಂದ್ರೆ ಅಕ್ಕಿ ಯೋಜನೆಯಲ್ಲಿ. ನೀಗಿನ ಯುವ ನಿಧಿ ಈಗಾಗಲೇ ಸ್ಟಾಟಿಸ್ಟಿಕ್ಸ್ ಅಲ್ಲಿ ಹೇಳಿದ್ರೆ ಅದು ವರ್ಕ್ ಆಗ್ತಿಲ್ಲ ಅಂತೇಳಿ. ಆಯ್ತು, 3,020 ರೂಪಾಯಿ ಲೆಕ್ಕ ಹಾಕೊಳ್ಳಿ. ಕಿತ್ಕೊಂತಿರೋದೇನು ಅಂದ್ರೆ, ಈ ಎಲ್ಲ ಟ್ಯಾಕ್ಸ್ ದರಗಳು, ಪ್ರಾಪರ್ಟಿ ಟ್ಯಾಕ್ಸ್ ದರ ಬಿಟ್ಟು ನಾನು ಹೇಳ್ತಾ ಇದ್ದೀನಿ, ಆಲ್ಕೋಹಾಲ್ ಬಿಟ್ಟು ಹೇಳ್ತಾ ಇದ್ದೀನಿ, 9,000 ಅರ್ಬನ್ ಮಿಡ್ಲ್ ಕ್ಲಾಸ್ಗೆ 9,580 ರೂಪಾಯಿ. ಆಯ್ತಾ, ಆಲ್ಕೋಹಾಲಿಕ್ಸ್ ಮಾಡಿದ್ರೆ 11,380 ರೂಪಾಯಿ ಬರುತ್ತೆ. ಆಲ್ಕೋಹಾಲಿಕ್ ಟ್ಯಾಕ್ಸ್ ಸೇರಿಸ್ಕೊಂಡ್ರೆ, ಪ್ರಾಪರ್ಟಿ ಟ್ಯಾಕ್ಸ್ ಸೇರಿಸ್ಕೊಂಡ್ರೆ ಆವರೇಜ್ ಎಲ್ಲ 600 ರೂಪಾಯಿ ಬರುತ್ತೆ. ಒಂದು ನಿಮಿಷ ರೂರಲ್ ಇಂಡಿಯಾಗೆ, ರೂರಲ್ ಕರ್ನಾಟಕಕ್ಕೆ ನೀವು ಆವರೇಜ್ ಎಷ್ಟು ಬರ್ತಿದೆ ಅಂದರೆ ಮತ್ತೆ 11,955 ರೂಪಾಯಿ. ಯಾಕೆ ಅಂದರೆ ಯುವ ನಿಧಿ ನೀವು ಸ್ಟಾಪ್ ಮಾಡಿದ್ದೀರಾ, ನೀವು ಕೃಷಿ ಸನ್ಮಾನ್ ನಿಧಿ ಸ್ಟಾಪ್ ಮಾಡಿದ್ದೀರಾ, ಇದೆಲ್ಲ. ಆಮೇಲೆ ಟ್ರಾನ್ಸ್ಫಾರ್ಮರ್ ಜಾಸ್ತಿ ಮಾಡಿದ್ದೀರಾ, ಎಕ್ವಿಪ್ಮೆಂಟ್ ಒಂದು ನಿಮಿಷ ಶ್ರೀಲಕ್ಷ್ಮಿ, ಫಾರ್ಮ್ ಎಕ್ವಿಪ್ಮೆಂಟ್ ಸಬ್ಸಿಡಿ ಕಟ್ ಮಾಡಿದ್ದೀರಾ. ಆಮೇಲೆ ಇದೆಲ್ಲ ಮಾಡಿದ್ದಕ್ಕೆ 11,955 ರೂಪಾಯಿ ಒಬ್ಬ ರೈತರ ಮೇಲೆ ಹೊರೆ. ಆಮೇಲೆ ಆಲ್ಕೋಹಾಲಿಕ್ ರೈತನಾದ್ರೆ 13,755 ರೂಪಾಯಿ ನೀವು ಹೊರೆ ಹಾಕಿರ್ತಕ್ಕಂಥ. ಅದ್ರ ಅರ್ಥ ಏನು? ನೀವು ಕೊಟ್ಟಿದ್ದು 3,000 ರೂಪಾಯಿ, ಕಿತ್ಕೊಂಡಿದ್ದೆಷ್ಟು ಗೊತ್ತಾ? 9,000. ಆಮೇಲೆ 13,000. ಇದು ನಿಮ್ಮ ಸರ್ಕಾರದ ನೀತಿ. ಸಂಪನ್ಮೂಲ ಕ್ರೋಢೀಕರಣ ಮಾಡ್ಕೊಳ್ಳೋದಕ್ಕೆ ಪರ್ಯಾಯ ಮಾರ್ಗಗಳು ಏನಿತ್ತು, ಏನು ಮಾಡಬಹುದಾಗಿತ್ತು ಸರ್ಕಾರ? ಈಗಲೂ ಕೂಡ ಸರ್ಕಾರದ ಮುಂದೆ ಏನು ಆಪ್ಷನ್ ಇದೆ ಅಥವಾ ಏನು ಇಲ್ವಾ? ಜನಕ್ಕೆ ಈ ತರ ಹೊರೆ ಬರೇನೆ ಗತಿನ ಇಟ್ನಾಳ. ಬೇರೆ ಬೇರೆ ರೀತಿಯಲ್ಲಿ ಲಕ್ಸುರಿ ಐಟಮ್ಸ್ ಟ್ಯಾಕ್ಸ್ ಮಾಡಿ ನೀವು
ಕಾರ್ಪೊರೇಟ್ ಮೇಲೆ ಟ್ಯಾಕ್ಸ್ ಮಾಡಿ, ದೊಡ್ಡ ದೊಡ್ಡ ಕಂಪ್ನಿ ಮೇಲೆ ಟ್ಯಾಕ್ಸ್ ಮಾಡಿ, ಟ್ಯಾಕ್ಸ್ ದ ರಿಚ್, ಅಲ್ಟ್ರಾ ರಿಚ್, ಬಡವರ ಮೇಲೆ ಹೊರೆ ಆಗಬಾರ್ದು. ಆಮೇಲೆ ಅನೇಕ ಕಾಂಗ್ರೆಸ್ ಕರ್ತರು ಹೇಳಿದಂಗೆ ಸಿದ್ದರಾಮಯ್ಯ ಇಸ್ ನಾಟ್ ಇನ್ಎಕ್ಸ್ಪೀರಿಯನ್ಸ್ಡ್. ಬೇಕಾದಷ್ಟು ಹಿ ಇಸ್ ದ ಹೈಯೆಸ್ಟ್ ಒನ್ ಹೈಯೆಸ್ಟ್ ಬಜೆಟ್ ಮಂಡಿಸಿದಂತವ್ರು ಅವರು. ಅವ್ರು ಯಾಕೆ ಈ ತರ ಜನಸಾಮಾನ್ಯರ ರಕ್ತ ಹಿಂಡು ಅಂತ ನಿರ್ಧಾರ ಯಾಕೆ ತಗೋತಾರೆ ಅಂತ ಅನ್ಸುತ್ತೆ? ನಾನು ಇಡೀ ಸಿದ್ದರಾಮಯ್ಯನವ್ರ ಇಡೀ ರಾಜಕೀಯ ಜೀವನದಲ್ಲಿ ನನಗೂ ಕೂಡ ಅರ್ಥ ಆಗದೇ ಇರೋ ವಿಚಾರ ಇದು ಒಂದೇ. ಇನ್ನುಳಿದ ವಿಚಾರಗಳೆಲ್ಲ ಹಿ ಇಸ್ ವೆರಿ ಸೆನ್ಸಿಬಲ್. ಆದ್ರೆ ಯಾವ ಸಿದ್ದರಾಮಯ್ಯ ಯಾವುದೇ ಹೆಚ್ಚುವರಿ ಹೊರೆ ಇಲ್ಲದೇ ನಾನು ಗ್ಯಾರಂಟಿ ಯೋಜನೆ ನಿಭಾಯಿಸ್ತೇನೆ ಅಂತ ಎದೆ ತಟ್ಟುಕೊಂಡು ಹೇಳಿದ್ರು, ಅವರು ಒಂದೆರಡು ಐಟಮ್ ಟ್ಯಾಕ್ಸ್ ಮಾಡಿ ಬಿಡ್ಬೋದಾಗಿತ್ತು. ಅದು ಬಿಡಿ, ಪ್ರತಿಯೊಂದನ್ನು ಟ್ಯಾಕ್ಸ್ ಮಾಡಿ ಅದನ್ನ ಗ್ಯಾರಂಟಿಗೆ ಲಿಂಕ್ ಮಾಡೋದು, ಪ್ರತಿಯೊಂದನ್ನು ಬೆಲೆ ಏರಿಕೆ ಮಾಡಿ ಗ್ಯಾರಂಟಿ ಇದೆ ಕಾರಣ ಗ್ಯಾರಂಟಿ ದುಡ್ಡು ಕೊಡ್ತಾ ಇದ್ದಾವೆ, ಅಭಿವೃದ್ಧಿ ಕೆಲಸಕ್ಕೆ ನಮ್ಗೆ ದುಡ್ಡಿಲ್ಲ ಅಂತ ಹೇಳೋದು. ಆಮೇಲೆ ಆಮ್ ಆದ್ಮಿ ವಕ್ತಾರ ಹೇಳಿದ್ರಲ್ಲ, ಬರೀ ಸಂಬಳ ಮಾತ್ರ ಜಾಸ್ತಿ ಆಗಿಲ್ಲ ದೇವರಾಜ್ ಅವರೇ, ಸಂಚುರಿ ಅಲೋವನ್ಸ್ 1 ಲಕ್ಷ ಇದ್ದದ್ದು ಒಂದೊಂದು ಕೆಲಸದಲ್ಲಿ 10 ಲಕ್ಷ ಆಗಿದೆ. ಒಬ್ಬೊಬ್ಬ ಮಂತ್ರಿಗೆ 10 ಲಕ್ಷ ಸಂಚುರಿ ಅಲೋವನ್ಸ್ ಹೋಗುತ್ತೆ ಸಂಬಳ ಬಿಡಿ. ಅವ್ರಿಗೆ ಏನ್ ಅಗತ್ಯ ಇದೆ? ಅವ್ರ ಬಡತನ ರೇಖೆಯಿಂದ ಕೆಳಗೇರೆ ಇದಾರೆ ಹೆಂಗೆ ನಮ್ಮ ಮಂತ್ರಿಗಳು ಒಂದು. ಆಮೇಲೆ ನೀವು ಆವಾಗಲೂ ಪ್ರಶ್ನೆ ಕೇಳಿದ್ರೆ ಯಾಕೆ ಸೀಟ್ರು ಮಲ್ಕೊಂಡ್ಬಿಟ್ರು ಫ್ರೀಡಮ್ ಪಾರ್ಕ್ಗೆ ಹೋಗಿ, ಪರ್ಯಾಯ ಏನು ಅಂತ. ನನಗೆ ಒಂದು ವಚನ ನೆನಪಾಗ್ತಿತ್ತು. ಕರ್ನಾಟಕ ಸರ್ಕಾರದ ಇವತ್ತಿನ ಸ್ಥಿತಿ ಏನಾಗಿದೆ ಅಂದ್ರೆ, ಉಂಬದ ಆವಿಂಗೆ ಉನ್ನದ ಕರುವನ್ನು ಕಟ್ಟಿದಂತಾಯ್ತಯ್ಯ ಅಂತ. ಏನಾಗಿದೆ ಅಂದ್ರೆ ಇಲ್ಲಿ ಈಗ ನೀವು ಗಟ್ಟಿಯಾಗಿ ಬೆಲೆ ಏರಿಕೆ ವಿರುದ್ಧ ಬಿಜೆಪಿ ಮತ್ತು ಜೆಡಿಎಸ್ ಎಲ್ಲ ಸೇರಿ ಪ್ರತಿರೋಧವಾಗಿ ದೊಡ್ಡ ಪ್ರತಿಭಟನೆ ಮಾಡಿ ಜನ ಆಂದೋಲನ ಮಾಡಿದ್ರೆ ಪರ್ಯಾಯ ಏನು? ನಾನು ಮುಗಿಸ್ತೇನೆ. ಪರ್ಯಾಯ ಏನು? ಒಂದು ನಿಮಿಷ. ಪರ್ಯಾಯ ಏನು? ಅವ್ರ ಹತ್ರ ಪರ್ಯಾಯ ಇಲ್ಲ. ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಪರ್ಯಾಯ ಬಿಜೆಪಿ ಮುಖ ಯಾವ್ದು ಗೊತ್ತಿಲ್ಲ. ಜೊತೆಗೇನೆ ಏನು ಗಲಾಟೆ ಆಯ್ತಲ್ಲ ಇಲ್ಲಿ, ನೀವು ಮಾಡಿಲ್ವ ಅದು ಸರಿನೇ ಇದೆ, ಅದಕ್ಕೂ ಉತ್ತರ ಹೇಳ್ಬೇಕಾಗ್ತದೆ. ಹೇಗೆ ಕಾಂಗ್ರೆಸ್ಸಿಗೆ, ಹೇಗೆ ಬಿಜೆಪಿಗೆ ಕಾಂಗ್ರೆಸ್ಸಿನ ಭ್ರಷ್ಟಾಚಾರ ವಿರುದ್ಧ ಆಂದೋಲನ ಮಾಡುವ ಒಂದು ಗೆತ್ತಲ್ಲ, ಆ ಒಂದು ಈಗ ಹರಿತ ಇಲ್ಲ. ಈಗ ಆಮೇಲೆ ಹಾಗೇನೆ ಈ ಬೆಲೆ ಏರಿಕೆ ಕೂಡ ಕಳೆದ 10-15 ವರ್ಷಗಳಲ್ಲಿ ಏನೆಲ್ಲ ಜಾಸ್ತಿ ಆಗಿದೆ. ಈಗ ಅವೆಲ್ಲ ಕೆಲವೊಂದು ವಿವರಣೆಯನ್ನು ಕೊಟ್ಟರು. GDP ಸೀರೀಸ್ ಆಗಲಿ, ಎಂಪ್ಲಾಯಬಿಲಿಟಿ ಬಗ್ಗೆ ಆಗಲಿ, GDP ಸೀರೀಸ್ ಅವ್ರ ದಾಖಲೆ ಪ್ರಕಾರ ಕರೆಕ್ಟ್ ಆಗಿದೆ. ಆದ್ರೆ GDP ಸೀರೀಸ್ ಅನ್ನೇ ಬದಲಾಯಿಸಿದ್ದು ಮೋದಿ ಸರ್ಕಾರ, ಗಣಿತವನ್ನೇ ಬದಲಾಯಿಸಿದ್ದು. ತಮ್ಮ ನಾಲ್ವರಿಗೂ ಕೂಡ ಅನಂತ ಧನ್ಯವಾದಗಳು. ಹಾಗೆ ತಮ್ಮೆಲ್ಲರಿಗೂ ಕೂಡ